ನಾನು ಹಿಂದೂ. हर कण में राम, हर घर में राम. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಮನೋಜ್ ಶಾಸ್ತ್ರಿ. 500 ವರ್ಷದ ಕನಸು ಆಗ್ತಾ ಇದೆ ನನಸು. ಹೌದು, ಇನ್ನು ಕೆಲವೇ ದಿನ ಸರಯೂ ನದಿಯ ತೀರದ ಅಯೋಧ್ಯೆಯಲ್ಲಿ 2024 ಜನವರಿ 22ರಂದು ಸುರಸುಂದರ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಹೊಸ ಕ್ಯಾಲೆಂಡರ್ನಲ್ಲಿ ಜನವರಿ 22 ಒಂದು ಐತಿಹಾಸಿಕ ದಿನವಾಗಿ ಶಾಶ್ವತಗೊಳ್ಳಲಿದೆ. ಅಂದು ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಲೋಕಾರ್ಪಣೆ. ಆ ಸಡಗರಕ್ಕೆ ಇನ್ನು ಕೆಲವೇ ದಿನ. ರಾಮ್ಲಲ್ಲಾನಿಗೆ ಅಂದು ಕೇವಲ ಪೂಜೆ ಎಂದರೆ ಅದು ಕೇವಲ 4 ಕರ್ಪೂರಗಳನ್ನು ಹೊತ್ತಿಸಿ ಬೆಳಗಿಸುವ ಅರ್ಚನೆಯಲ್ಲ, ಅಥವಾ ಮನೆ ಅಥವಾ ಮಂದಿರದಲ್ಲಿ ಮಾಡುವ ಕೇವಲ ಸ್ತೋತ್ರ ಅಥವಾ ಮಂತ್ರಗಳ ಪಠಣೆಯಲ್ಲ. ಅದು ದೇಶಕ್ಕೆ ದೇಶವೇ, ವಿಶ್ವಕ್ಕೆ ವಿಶ್ವವೇ ಎದುರು ನೋಡುತ್ತಿರುವ ಶ್ರೀ ರಾಮಜಪದಿ ಮೈ ಮೆರೆಯುವ ಪರಮ ಪುಣ್ಯ ದಿನ. ಕಾಲಗರ್ಭದೊಳಗೆ ಅವಿತು ಕುಳಿತಿದ್ದ ಮಂದಿರ ನಿರ್ಮಾಣದ ಮಹಾಕನಸಿಗೆ ಭವ್ಯ ಆಕಾರ ಸಿಗುವಂತಹ ಅಮೃತಗಳಿಗೆ. ಇಷ್ಟು ದಿನ ನಾವು ನಮ್ಮ ಮನೆಗಳಲ್ಲಿ ಶ್ರೀರಾಮನ ಫೋಟೋ, ಊರಿನ ಗುಡಿ, ನಾಡಿನ 4 ಕಡೆಗಳಲ್ಲಿ ಶ್ರೀರಾಮನ ವಿಗ್ರಹಗಳಿಗಷ್ಟೇ ಆರಾಧನೆ ಮಾಡ್ತಾ ಇದ್ವಿ. ಈಗ ದೇಶದ, ವಿಶ್ವದ ಹಿಂದೂಗಳ ಪಾಲಿಗೆ ಪರಮೋಚ್ಚ ಶ್ರದ್ಧಾ ಕೇಂದ್ರವಾಗಿ ಶ್ರೀ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಮೈದಳೆಯಲಿದೆ. ಕ್ರಿಸ್ತರಿಗೆ ವ್ಯಾಟಿಕನ್ ಸಿಟಿ ಹೇಗೋ, ಮುಸ್ಲಿಮರಿಗೆ ಮೆಕ್ಕಾ ಹೇಗೋ, ಹಾಗೆ ಹಿಂದೂ ಬಾಂಧವರಿಗೆ ಅಯೋಧ್ಯೆ. ವಿಶ್ವದ ಅದ್ಭುತಗಳನ್ನು ನಾಚಿಸುವಂತಹ ಈ ರಾಮ ಮಂದಿರ ಕೇವಲ ತಾನು ಮಾತ್ರವೇ ನಿರ್ಮಾಣಗೊಳ್ಳದೆ ಅಯೋಧ್ಯೆಯನ್ನು ಕೂಡ ಮರುನಿರ್ಮಿಸುತ್ತಿದೆ. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಜನವರಿ 1ರಿಂದ 15ರ ಒಳಗೆ ಮನೆ ಮನೆಯಲ್ಲಿ ಜಾಗರಣೆ ಅಂತ ರಾಮ್ಲಲ್ಲಾನಿಗೆ ಪೂಜೆ ಮಾಡಿರುವ ಅಕ್ಷತೆ ಮತ್ತು ಶ್ರೀ ರಾಮನ ಫೋಟೋ ಎಲ್ಲರ ಮನೆಗೆ ವಿಶ್ವ ಹಿಂದೂ ಪರಿಷತ್, RSS, ಬಜರಂಗ ದಳ ಮತ್ತು ಬೇರೆ ಬೇರೆ ಹಿಂದೂ ಸಂಸ್ಥೆಯವರ ಜೊತೆಗೂಡಿ ಅಯೋಧ್ಯೆಯ ಶ್ರೀ ರಾಮ ಮಂದಿರ ಜನ್ಮಭೂಮಿ ಟ್ರಸ್ಟ್ನವರು ಎಲ್ಲರ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ದಿನ ನಾವು ಯಾವ ಥರ ಸೇವೆ ಮಾಡಬಹುದು ಅಂತ ಸ್ವಲ್ಪ ನೋಡೋಣ. ಎಲ್ಲರೂ ಆ ದಿನ ತಮ್ಮ ತಮ್ಮ ಕೆಲಸಗಳಿಗೆ ರಜೆಯನ್ನು ಮಾಡಬಹುದು. ನೀವು ವ್ಯಾಪಾರಸ್ಥರು ಆಗಿದ್ರಿ ಅಂತಂದರೆ ನಿಮ್ಮ ವ್ಯಾಪಾರ ಕೇಂದ್ರಗಳಿಗೆ ರಜೆ ಮಾಡಬಹುದು. ಬೆಳಿಗ್ಗೆ 11ರಿಂದ ಸಂಜೆ 5 ಗಂಟೆಯವರೆಗೆ ಹತ್ತಿರದ ದೇವಸ್ಥಾನಗಳಲ್ಲಿ ಎಲ್ಲರೂ ಸೇರುವುದು. ಹಿಂದೂ ಸಂಘಟನೆಗಳು ದೇವಸ್ಥಾನಗಳಲ್ಲಿ ಅನ್ನದಾನದ ವ್ಯವಸ್ಥೆ ಮಾಡುವಂತೆ ನೋಡಿಕೊಳ್ಳುವುದು. ಅಯೋಧ್ಯೆಯಲ್ಲಿ ನಡೆಯುವ ಶ್ರೀ ರಾಮಲಲ್ಲಾನ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಆದಷ್ಟು ದೊಡ್ಡ ದೊಡ್ಡ ಪರದೆಯ ಮೇಲೆ ಅಥವಾ ದೊಡ್ಡ ದೊಡ್ಡ ಟಿವಿಯ ಮೇಲೆ ಕಾಣುವಂತೆ ವ್ಯವಸ್ಥೆ ಮಾಡುವುದು. ಯಾವುದೇ ಸಿಹಿ ಹಂಚೋದಿದ್ರೂ ಕೂಡ ಹತ್ತಿರದ ದೇವಸ್ಥಾನದಲ್ಲಿ ಹೋಗಿ ಹಂಚುವುದು. ನೀವು ಮತ್ತು ನಿಮ್ಮ ಮಕ್ಕಳು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮಕ್ಕಳಿಗೆ ಬರುವಂತಹ ಮಂತ್ರಗಳು, ದೇವರ ಹಾಡುಗಳನ್ನು ಅಲ್ಲಿ ಹೇಳಿಸುವುದು. ಸಂಧ್ಯಾ ಸಮಯ ಆದಲ್ಲಿ ಎಲ್ಲರ ಮನೆಯಲ್ಲಿ ನಾವು ದೀಪಾವಳಿಯಲ್ಲಿ ಹಚ್ತೀವಲ್ಲ ಹಣತೆ, ಆ ಥರದ ಹಣತೆಗಳನ್ನು ಕನಿಷ್ಠ 5 ದೀಪಗಳನ್ನು ಹಚ್ಚುವುದು. ಹತ್ತಿರ ದೇವಸ್ಥಾನದಲ್ಲಿ ಸಂಧ್ಯಾ ಸಮಯದಲ್ಲಿ ಭಜನೆಯನ್ನು ಮಾಡುವುದು. ಎಲ್ಲರೂ ಆದಷ್ಟು ತಮ್ಮ ತಮ್ಮ ಮನೆಗಳಲ್ಲಿ ಅಥವಾ ಹತ್ತಿರದ ಮಂದಿರಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ. ಆದಷ್ಟು ಬೇಗ ಜನವರಿ 15ರೊಳಗೆ ಈ ಸಂದೇಶವನ್ನು ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ತಲುಪಿಸಬೇಕು ಅಂತ ನನ್ನ ಪ್ರಾರ್ಥನೆ. ಆದಷ್ಟು ಬೇಗ ಎಲ್ರಿಗೂ ಈ ವಿಡಿಯೋವನ್ನು ತಲುಪಿಸ್ತೀರಿ ತಾನೆ? ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಮತ್ತು ನಾನು ಹಿಂದೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ, ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.